ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲೀಲಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಹೆಸರು ಮಿಕ್ಸ್ಡ್ ವೆಜಿಟೇಬಲ್ ಪರಾಟ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕೋಸು, 2ರಿಂದ 3 ಬಾಯ್ಲ್ಡ್ ಪೊಟ್ಯಾಟೊ, ಒಂದು 3 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಕ್ಯಾರೆಟು, 2ರಿಂದ 3 ನೋಕೋಲು, ಮತ್ತು 2ರಿಂದ 3 ಈರುಳ್ಳಿ, 1 ಟೀ ಸ್ಪೂನಷ್ಟು ಕ್ರಶ್ಡ್ ಕೊರಿಯಾಂಡರು, 1 ಟೀ ಸ್ಪೂನಷ್ಟು ಗರಂ ಮಸಾಲ, ಬೆಣ್ಣೆ ಅಥವಾ ಎಣ್ಣೆ ಅಥವಾ ತುಪ್ಪ, ಕಸೂರಿ ಮೇಥಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸ್ಟಫಿಂಗ್ಗೋಸ್ಕರ. ಇವಾಗ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಈ ಕಪ್ಪಲ್ಲಿ 2ರಿಂದ 3 ಗೋಧಿ ಹಿಟ್ಟು, ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೀವು ಮೈದಾ ಬೇಕಾದರೂ ತೊಗೊಳ್ಬೋದು. 1 ಟೀ ಸ್ಪೂನಷ್ಟು ಎಳ್ಳು, ಸ್ವಲ್ಪ 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಎಣ್ಣೆ. ಮಾಡೋದು ಹೇಗೆ ಅಂತ ನೋಡೋಣ. ಈಗ ಜಾರ್ ತಗೊಂಡು ಕೋಸು, ನೋಕೋಲು, ಕ್ಯಾರೆಟು ಮತ್ತು ಕರಿಬೇವು ಎಲ್ಲದನ್ನು ಮಿಕ್ಸಿ ಇಟ್ಕೊಂಡು ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದು ನೀರು ಬಿಟ್ಕೊಳ್ಳುತ್ತೆ. ಈ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತಟ್ಟೆಗೆ ಇಟ್ಕೊಳ್ಬೇಕು. ಈ ನೀರನ್ನ ನಾವು ವೇಸ್ಟ್ ಮಾಡದೆ ಇದನ್ನು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬೋದು. ಈಗ ಪುದೀನ ಇಟ್ಕೊಂಡಿದ್ವಲ್ಲ, ಪುದೀನನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ರುಬ್ಕೊಳ್ಳೋಣ. ಇದನ್ನ ರುಬ್ಕೊಂಡಿದ್ದಾದಮೇಲೆ ಇದನ್ನು ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಎಳ್ಳು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಈ ಥರ ಆ ಕನ್ಸಿಸ್ಟೆನ್ಸಿಗೆ ಕಲಸಿಟ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ತಟ್ಟೆ ಮುಚ್ಚಿಟ್ಟು ಸ್ವಲ್ಪ ನೆನೆದಕ್ಕೆ ಬಿಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಕೊರಿಯಾಂಡರ್ ಕ್ರಷ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ. ಇದೆಲ್ಲ ಫ್ರೈ ಆದಮೇಲೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ. ಆಮೇಲೆ ಗರಂ ಮಸಾಲ, ಕಸೂರಿ ಮೇಥಿ ಮತ್ತು ಸ್ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೊ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಫ್ಲೇಮ್ ಆನ್ ಮಾಡ್ಕೊಳ್ಳಿ. ಈಗ ಕಲಸಿಟ್ಟಿರುವಂಥ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿಗೆ ಉಂಡೆಗಿಂತಲೂ ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಈಗ ಲಟ್ಸ್ಕೊಂಡಿದ್ದಾದಮೇಲೆ ಈಗ ಮಿಕ್ಸ್ಡ್ ವೆಜಿಟೇಬಲ್ ಸ್ಟಫಿಂಗ್ ಇದೆಯಲ್ಲ ಅದನ್ನು ಒಳಗಡೆ ಇಟ್ಟು ಈ ಥರ ಕವರ್ ಮಾಡಿಕೊಂಡು ಜಾಸ್ತಿ ಇರೋಂಥ ಗೋಧಿ ಹಿಟ್ಟನ್ನ ತೆಗೆದು ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ಎಲ್ಲೂ ಓಪನ್ ಇಲ್ದಿರೋ ಥರ ಕವರ್ ಮಾಡಿಕೊಂಡು ಈಗ ಇದನ್ನು ಚಪಾತಿ ಥರ ಲಟ್ಸ್ಕೊಳ್ಬೇಕಾಗುತ್ತೆ. ತುಂಬ ತೆಳ್ಳಕ್ಕೆ ಇಲ್ಲದೆ ಸ್ವಲ್ಪ ತಿಕ್ಕಾಗಿ ಲಟ್ಸ್ಕೊಳ್ಬೇಕು, ಮಂದಕ್ಕೆ ಇರಬೇಕು. ಈ ಥರ ಲಟ್ಸ್ಕೊಂಡಾದ್ಮೇಲೆ ತವಾಗೆ ಸ್ವಲ್ಪ ಎಣ್ಣೆ ಸವರಿ ಲಟ್ಸ್ಕೊಂಡಿರುವಂತಹ ಚಪಾತಿನ ಪರಾಟನ ಅದ ಮೇಲೆ ತವ ಮೇಲೆ ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿ ಅಥವಾ ತುಪ್ಪ, ಎಣ್ಣೆ ಅಥವಾ ಏನಾದರೂ ನಿಮ್ಮ ಆಪ್ಷನ್ನು ಏನಾದರೂ ಹಾಕಿ ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದನ್ನು ರೆಡಿ ಇದೆ. ಇದನ್ನು ನಾವು ಪಿಕ್ಕಲ್ ಜೊತೆಯಲ್ಲಿ ಮೊಸರು ಮತ್ತು ಕೆಚಪ್ ಜೊತೆಯಲ್ಲಿ ತಿನ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ತೆ.